ಶ್ರೀರಾಮನು ಕೈ ಮುಗಿದುಕೊಂಡು ಕೈಕೇಯಿಯ ಅಂತಃಪುರದಿಂದ ಹೊರಬರುತ್ತಿದ್ದಾಗ ಶ್ರೀರಾಮನ ವನವಾಸದ ವಾರ್ತೆಯನ್ನು ತಿಳಿದ ಅಂತಃಪುರಗಳಲ್ಲಿದ್ದ ಸ್ತ್ರೀಯರ ಸಮೂಹದಿಂದ ದೊಡ್ಡದಾದ ಆರ್ತನಾದವು ಕೇಳಿಬಂತು. ಅಯ್ಯೋ, ನಮ್ಮ ರಾಮನು ಅಂತಃಪುರದಲ್ಲಿರುವ ನಮಗೆ ಆಗಬೇಕಾಗಿದ್ದ ಕಾರ್ಯಗಳೆಲ್ಲವನ್ನು ತಂದೆ ಹೇಳಿರದಿದ್ದರೂ ಆಯಾ ಕಾಲಗಳಲ್ಲಿ ಮಾಡಿಕೊಡುತ್ತಿದ್ದ. ಅವನೇ ನಮ್ಮೆಲ್ಲರಿಗೂ ಗತಿಯೂ ರಕ್ಷಕನೂ ಆಗಿದ್ದ. ಅಂತಹ ಪರಮ ಪ್ರಿಯನಾದ ರಾಮನು ಇಂದು ಅರಣ್ಯಕ್ಕೆ ಹೋಗುತ್ತಿದ್ದಾನೆ. ಇನ್ನು ನಮ್ಮ ಗತಿಯೇನು? ಹುಟ್ಟಿದಾಗಿನಿಂದಲೂ ಶ್ರೀರಾಮನು ತಾಯಿಯಾದ ಕೌಸಲ್ಯೆಯ ಹಿತದಲ್ಲಿ ಹೇಗೆ ಆಸಕ್ತನಾಗಿರುತ್ತಿದ್ದನೋ ಹಾಗೆಯೇ ನಮ್ಮ ಹಿತದಲ್ಲಿಯೂ ಆಸಕ್ತನಾಗಿರುತ್ತಿದ್ದ. ಕೇಡಾಗಲೆಂದು ಶಾಪವನ್ನಿತ್ತರೂ ಕೋಪಿಸಿಕೊಳ್ಳುತ್ತಿರಲಿಲ್ಲ. ಕೋಪ ಉಂಟಾಗುವ ಸನ್ನಿವೇಶಗಳನ್ನೇ ಶ್ರೀರಾಮನು ಪರಿತ್ಯಜಿಸುತ್ತಿದ್ದನು. ಕೋಪಗೊಂಡವರನ್ನು ಸವಿಮಾತುಗಳಿಂದ ಸಂತೈಸಿ ಪ್ರಸನ್ನಗೊಳಿಸುತ್ತಿದ್ದನು. ಅಂತಹ ಸರ್ವಾದರಣೀಯನಾದಂತಹ ಶ್ರೀರಾಮನು ನಮ್ಮೆಲ್ಲರನ್ನು ಬಿಟ್ಟು ಕಾಡಿಗೆ ಹೋಗುತ್ತಿದ್ದಾನೆ. ಮುಂದೆ ನಮ್ಮ ಗತಿ ಏನು? ನಿಶ್ಚಯವಾಗಿಯೂ ನಮ್ಮ ರಾಜನು ಬುದ್ಧಿ ಇಲ್ಲದವನು. ಸರ್ವಲೋಕಗಳಿಗೂ ಶರಣ್ಯನಾದ ರಾಘವನನ್ನೇ ಪರಿತ್ಯಜಿಸುತ್ತಿರುವ ನಮ್ಮ ರಾಜನು ಮುಂದೆ ಸರಿಯಾದ ರಕ್ಷಕರಿಲ್ಲದ ಕಾರಣ ಜೀವಲೋಕವನ್ನೇ ವಿನಾಶಗೊಳಿಸುತ್ತಾನೆ. ಹೀಗೆ ಅಂತಃಪುರದ ಸ್ತ್ರೀಯರು ಶ್ರೀರಾಮನ ಗುಣಗಳನ್ನು ಹೊಗಳುತ್ತಾ ಕರುಗಳನ್ನು ಅಗಲಿದ ಹಸುಗಳ ಹಾಗೆ ಶ್ರೀರಾಮನ ವಿಯೋಗದಿಂದ ದುಃಖಿತರಾಗಿ ತಮ್ಮ ಪತಿಯನ್ನು ನಾನಾ ಪ್ರಕಾರವಾಗಿ ನಿಂದಿಸುತ್ತಾ ಗಟ್ಟಿಯಾಗಿ ಅಳತೊಡಗಿದರು. ದಶರಥ ರಾಜನಾದರೂ ಅಂತಃಪುರದಲ್ಲಿ ಕೇಳಿಬರುತ್ತಿದ್ದ ಘೋರವಾದ ಆರ್ತನಾದವನ್ನು ಕೇಳಿ ಪುತ್ರ ವಿಯೋಗ ದುಃಖದಿಂದ ಪರಿತಪಿಸುತ್ತಾ ಹಾಸಿಗೆಯಲ್ಲಿ ಹುದುಗಿಕೊಂಡನು. ತನಗೆ ವನವಾಸವು ಪ್ರಾಪ್ತವಾದುದಕ್ಕಾಗಿ ಶ್ರೀರಾಮನು ಸ್ವಲ್ಪವೂ ಕೂಡ ದುಃಖಗೊಳ್ಳದೆ ತನ್ನ ವನವಾಸದ ವಿಷಯವನ್ನು ಕೇಳಿ ದುಃಖಿತರಾದ ಅಂತಃಪುರದ ಸ್ತ್ರೀಯರು ಗೋಳಾಡುತ್ತಿದ್ದುದನ್ನು ಕೇಳಿ ಅವನು ಅತಿ ದುಃಖಿತನಾದನು. ದೀರ್ಘವಾಗಿ ನಿಟ್ಟುಸಿರು ಬಿಡುವ ಆನೆಯಂತೆ ತಾನೂ ಕೂಡ ನಿಟ್ಟುಸಿರು ಬಿಡುತ್ತಾ ಜಿತೇಂದ್ರಿಯನಾದ ಶ್ರೀರಾಮನು ಲಕ್ಷ್ಮಣನೊಡನೆ ತಾಯಿಯ ಅಂತಃಪುರಕ್ಕೆ ಹೋದ. ಕೌಸಲ್ಯಾದೇವಿಯ ಅಂತಃಪುರದ ಬಾಗಿಲಿನಲ್ಲಿ ವೃದ್ಧನಾದ ಪರಮ ಪೂಜ್ಯನಾದ ದ್ವಾರಾಧ್ಯಕ್ಷನು ಕುಳಿತಿರುವುದನ್ನು, ಅವನ ಪಕ್ಕದಲ್ಲಿ ಅನೇಕ ದ್ವಾರಪಾಲಕರು ನಿಂತಿರುವುದನ್ನು ಶ್ರೀರಾಮನು ನೋಡಿದ. ಅಲ್ಲಿ ನಿಂತಿದ್ದ ದ್ವಾರಪಾಲಕರೆಲ್ಲರೂ ವಿಜಯಿಗಳಲ್ಲಿ ಶ್ರೇಷ್ಠನಾದ ಶ್ರೀರಾಮನನ್ನು ನೋಡಿದೊಡನೆಯೇ ಒಕ್ಕೊರಲಿನಿಂದ ರಾಜಕುಮಾರ ಶ್ರೀರಾಮೋ ಜಯತು, ಭೋ ಶ್ರೀರಾಮ ವಿಜಯೀ ಭವ ಹೀಗೆ ಜಯಕಾರಗಳಿಂದ ಅಭಿನಂದಿಸಿದರು. ಶ್ರೀರಾಮನು ದ್ವಾರಪಾಲಕರ ಜಯಘೋಷಗಳೊಡನೆ ಅಂತಃಪುರದ ಮೊದಲನೆಯ ಆವರಣವನ್ನು ಪ್ರವೇಶಿಸಿ ಎರಡನೆಯ ಆವರಣವನ್ನು ಪ್ರವೇಶಿಸಲಿದ್ದಾಗ ಅಲ್ಲಿ ವೇದಾಧ್ಯಯನ ಸಂಪನ್ನರು, ಜ್ಞಾನವೃದ್ಧರು, ವಯೋವೃದ್ಧರು, ರಾಜನಿಂದ ಅನುದಿನವೂ ಸತ್ಕರಿಸಲ್ಪಡತಕ್ಕವರೂ ಆದ ಬ್ರಾಹ್ಮಣರನ್ನು ಕಂಡನು. ಪೂಜ್ಯರಾದ ಬ್ರಾಹ್ಮಣರಿಗೆ ಶ್ರೀರಾಮನು ಅಭಿವಾದನ ಪೂರ್ವಕವಾಗಿ ನಮಸ್ಕರಿಸಿ ಅವರಿಂದ ಆಶೀರ್ವಾದಗಳನ್ನು ಪಡೆದು ಮೂರನೆಯ ಆವರಣವನ್ನು ಪ್ರವೇಶಿಸಲು ಮಹಾದ್ವಾರದ ಸಮೀಪಕ್ಕೆ ಹೋದಾಗ ಅಲ್ಲಿ ಅಂತಃಪುರದ ದ್ವಾರ ರಕ್ಷಣೆಯಲ್ಲಿ ಜಾಗರೂಕನಾಗಿದ್ದ ಅನೇಕ ಸ್ತ್ರೀಯರನ್ನು, ಬಾಲಿಕೆಯರನ್ನು, ವೃದ್ಧೆಯರನ್ನು ನೋಡಿದ ಶ್ರೀರಾಮನನ್ನು ನೋಡಿದೊಡನೆಯೇ ಅವರೆಲ್ಲರೂ ಜಯತು ಜಯತು ಶ್ರೀರಾಮ ಹೀಗೆ ಜಯಘೋಷಗಳನ್ನು ಮಾಡುತ್ತಾ ಶ್ರೀರಾಮನನ್ನು ಅಭಿನಂದಿಸಿ ಕೌಸಲ್ಯೆಯ ಅಂತಃಪುರದೊಳಕ್ಕೆ ಹೋಗಿ ಶ್ರೀರಾಮನು ಬರುತ್ತಿರುವನು ಎಂಬ ಪ್ರಿಯ ವಾರ್ತೆಯನ್ನು ರಾಮನ ತಾಯಿಗೆ ಹೇಳಿದರು. ಮರುದಿನ ತನಗೆ ಯೌವರಾಜ್ಯ ಪಟ್ಟಾಭಿಷೇಕ ಆಗುವುದು ಎಂಬ ಶುಭವಾರ್ತೆಯನ್ನು ಶ್ರೀರಾಮನಿಂದಲೇ ಕೇಳಿದ್ದ ಪುತ್ರಹಿತೈಷಿಣಿಯಾದಂತಹ ಕೌಸಲ್ಯಾದೇವಿಯು ಶ್ರೀರಾಮನ ಪಟ್ಟಾಭಿಷೇಕ ಕಾಲದಲ್ಲಿ ಸಕಲ ದೇವತೆಗಳು ಪ್ರಸನ್ನರಾಗಬೇಕೆಂಬ ಆಶಯದಿಂದ
ಇಡೀ ರಾತ್ರಿ ಧ್ಯಾನಾಸಕ್ತಳಾಗಿ ಜಾಗರಣೆಯಿಂದ ಕಳೆದು ಬೆಳಗಾಗುತ್ತಲೇ ಮಂಗಳ ಸ್ನಾನ ಮಾಡಿ ಶುಚಿಯಾಗಿ ಪಟ್ಟೆ ವಸ್ತ್ರವನ್ನು ಉಟ್ಟು ಶ್ರೀರಾಮನು ಬರುವ ವೇಳೆಗೆ ಪರಾತ್ಪರನಾದ ಮಹಾವಿಷ್ಣುವಿನ ಪೂಜೆಯನ್ನು ಮಾಡಿ ಮುಗಿಸಿದ್ದಳು. ಸಂತುಷ್ಟಳಾಗಿದ್ದ ವ್ರತನಿಷ್ಠಳಾಗಿದ್ದಂತಹ ಆ ಕೌಸಲ್ಯಾದೇವಿಯು ರೇಷ್ಮೆಯ ಸೀರೆಯನ್ನುಟ್ಟು ಮಂತ್ರಪೂರ್ವಕವಾಗಿ ಮಂಗಳ ಸ್ನಾನ ಮಾಡಿ ಬ್ರಾಹ್ಮಣರ ಮೂಲಕ ಯಥಾವಿಧಿಯಾಗಿ ಅಗ್ನಿಯಲ್ಲಿ ಹೋಮಕರ್ಮವನ್ನು ಮಾಡಿಸುತ್ತಿದ್ದಳು. ಆ ಸಮಯಕ್ಕೆ ಸರಿಯಾಗಿ ಶ್ರೀರಾಮನು ಶುಭಪ್ರದವಾದ ತಾಯಿಯ ಅಂತಃಪುರವನ್ನು ಪ್ರವೇಶಿಸಿ ತನ್ನ ತಾಯಿಯು ಬ್ರಾಹ್ಮಣರ ಮೂಲಕ ಅಗ್ನಿಯಲ್ಲಿ ಶ್ರೇಯಃಪ್ರದವಾದ ಹೋಮ ಮಾಡಿಸುತ್ತಿರುವುದನ್ನು ನೋಡಿದ. ದೇವ ಕಾರ್ಯದ ನಿಮಿತ್ತವಾಗಿ ಸಿದ್ಧಪಡಿಸಿದ್ದ ಮೊಸರು, ಅಕ್ಷತೆ, ತುಪ್ಪ, ಮೋದಕಗಳನ್ನು, ನಾನಾ ವಿಧವಾದ ಹವಿಸ್ಸುಗಳನ್ನು, ತೊಳೆದ ಅಕ್ಕಿಯನ್ನು, ಅರಳನ್ನು, ಬಿಳಿಯ ಪುಷ್ಪಮಾಲಿಕೆಗಳನ್ನು, ಪಾಯಸವನ್ನು, ಎಳ್ಳನ್ನವನ್ನು, ಅನೇಕ ವಿಧವಾದಂತಹ ಸಮಿತ್ತುಗಳನ್ನು, ಪೂರ್ಣ ಕುಂಭಗಳನ್ನು ಶ್ರೀರಾಮನು ನೋಡಿದ. ಬಿಳುಪಾದ ರೇಷ್ಮೆಯ ಸೀರೆಯನ್ನುಟ್ಟಿದ್ದ ಮಗನ ಅಭ್ಯುದಯಕ್ಕಾಗಿ ವ್ರತ ಉಪವಾಸಾದಿಗಳನ್ನು ಮಾಡಿ ಕೃಶಳಾಗಿದ್ದ ದೇವತೆಯೋಪಾದಿಯಲ್ಲಿ ಕಾಣುತ್ತಿದ್ದ ಇಷ್ಟ ದೇವತೆಯನ್ನು ಮಂತ್ರಪೂತವಾದ ಉದಕಗಳಿಂದ ತೃಪ್ತಿಗೊಳಿಸುತ್ತಿದ್ದ ತಾಯಿಯಾದಂತಹ ಕೌಸಲ್ಯಾದೇವಿಯನ್ನು ಶ್ರೀರಾಮನು ನೋಡಿದ. ಬೆಳಗಾದ ಬಹಳ ಹೊತ್ತಿನ ಮೇಲೆ ಮಾತೃನಂದನನಾದ ಪ್ರಿಯ ಪುತ್ರನಾದ ಶ್ರೀರಾಮನು ತನ್ನ ಅಂತಃಪುರಕ್ಕೆ ಬಂದುದನ್ನು ಕಂಡು ಸಂತಸಗೊಂಡ ಕೌಸಲ್ಯೆಯು ಮರಿಯನ್ನು ಕಂಡೊಡನೆಯೇ ತಾಯಿ ಕುದುರೆಯು ಓಡಿ ಬರುವ ರೀತಿಯಲ್ಲಿ ರಾಮನ ಬಳಿಗೆ ಧಾವಿಸಿ ಬಂದಳು. ತನ್ನ ಬಳಿಗೆ ಧಾವಿಸಿ ಬಂದ ತಾಯಿಗೆ ರಾಘವನು ಅಭಿವಾದನ ಪೂರ್ವಕವಾಗಿ ನಮಸ್ಕರಿಸಿದ. ಒಡನೆಯೇ ಕೌಸಲ್ಯೆಯು ತನ್ನ ಪ್ರಿಯಸುತನನ್ನು 2 ಕೈಗಳಿಂದಲೂ ಹಿಡಿದೆತ್ತಿ 2 ತೋಳುಗಳಿಂದಲೂ ಬಿಗಿದಪ್ಪಿ ನೆತ್ತಿಯನ್ನು ಆಘ್ರಾಣಿಸಿದಳು. ಯಾರ ಬೆದರಿಕೆಗೂ ಜಗ್ಗದ ವೀರಪುತ್ರನಾದ ರಾಘವನಿಗೆ ಕೌಸಲ್ಯೆಯು ಪುತ್ರವಾತ್ಸಲ್ಯದಿಂದ ಚೋದಿತಳಾಗಿ ಪ್ರಿಯವೂ ಹಿತವೂ ಆದ ಈ ಮಾತನ್ನು ಹೇಳಿದಳು. ನಿನ್ನ ಕುಲದಲ್ಲಿ ಹುಟ್ಟಿದ ಜ್ಞಾನವೃದ್ಧ, ವಯೋವೃದ್ಧರಾದ, ಧರ್ಮಶೀಲರಾದ, ಮಹಾತ್ಮರಾದ ನಿನ್ನ ಹಿಂದಿನ ರಾಜರ್ಷಿಗಳಂತೆಯೇ ಆಯುಷ್ಯವನ್ನು, ಕೀರ್ತಿಯನ್ನು, ಉಚಿತವಾದ ಧರ್ಮವನ್ನು ನೀನು ಪಡೆಯುವವನಾಗು. ಮಗು, ಈಗಲೇ ನೀನು ಸತ್ಯಪ್ರತಿಜ್ಞನಾದ ರಾಜನಾದ ನಿನ್ನ ತಂದೆಯನ್ನು ಕಾಣು. ಧರ್ಮಾತ್ಮನಾದ ನಿನ್ನ ತಂದೆಯು ನಿನಗೆ ಇಂದೇ ಯುವರಾಜ ಪದವಿಯಲ್ಲಿ ಪಟ್ಟಾಭಿಷೇಕವನ್ನು ಮಾಡುತ್ತಾನೆ. ಭೋಜನ ಮಾಡಿಕೊಂಡು ತಂದೆಯ ಬಳಿಗೆ ಹೋಗು ಎಂದು ಹೇಳಿ ಕೌಸಲ್ಯೆಯು ಭೋಜನಕ್ಕೆಂದು ಸಿದ್ಧಪಡಿಸಿದ ಪೀಠವನ್ನು ತಾಯಿಯ ಮಾತಿಗೆ ಗೌರವ ಕೊಡಬೇಕೆಂಬ ಆಶಯದಿಂದ ಸ್ಪರ್ಶ ಮಾಡಿ ಸ್ವಭಾವತಃ ವಿನಯಶೀಲನಾದ ಶ್ರೀರಾಮನು ಕೈ ಮುಗಿದುಕೊಂಡು ವಿನಮ್ರನಾಗಿ ಸ್ವಲ್ಪ ನಾಚಿಕೆಯಿಂದಲೇ ತಾನು ದಂಡಕಾರಣ್ಯಕ್ಕೆ ಹೊರಟಿರುವ ವಾರ್ತೆಯನ್ನು ತಾಯಿಗೆ ತಿಳಿಸಲು ಮತ್ತು ಅನುಜ್ಞೆಯನ್ನು ಕೋರಲು ಹೇಳತೊಡಗಿದನು. ತಾಯೇ, ಮಹಾಭಯವು ಸನ್ನಿಹಿತವಾಗಿರುವುದು ಎಂಬುದನ್ನು ನೀನರಿಯೆ. ಇಂದಿನ ಸನ್ನಿವೇಶವು ನಿನಗೂ ಸೀತೆಗೂ ಮತ್ತು ಲಕ್ಷ್ಮಣನಿಗೂ ಅತ್ಯಂತ ದುಃಖವನ್ನು ಉಂಟು ಮಾಡುವುದಾಗಿದೆ. ನಾನು ಈಗಲೇ ದಂಡಕಾರಣ್ಯಕ್ಕೆ ಹೋಗುವೆನಮ್ಮ. ಈ ಸುವರ್ಣಮಯವಾದ ಆಸನವಾದರೂ ನನಗೇಕೆ? ದರ್ಭಾಸನದಲ್ಲಿ ಕುಳಿತುಕೊಳ್ಳಲು ಯೋಗ್ಯವಾದ ಕಾಲವು ನನಗೆ ಸನ್ನಿಹಿತವಾಗಿದೆ. 14 ವರ್ಷಗಳ ಕಾಲ ಜನರಹಿತವಾದ ದಂಡಕಾರಣ್ಯದಲ್ಲಿ ಮುನಿಗಳಂತೆ ಭೋಗ್ಯ ವಸ್ತುಗಳನ್ನು ತೊರೆದು ಕಂದ ಮೂಲ ಫಲಗಳನ್ನು ಸೇವಿಸುತ್ತಾ ಜೀವಿಸುತ್ತೇನೆ. ಅಮ್ಮ, ಭರತನಿಗೆ ಮಹಾರಾಜನು ಯೌವರಾಜ್ಯ ಪದವಿಯನ್ನು ವಹಿಸಿಕೊಡುತ್ತಾನೆ. ನನ್ನನ್ನು ತಾಪಸನನ್ನಾಗಿ ಮಾಡಿ ದಂಡಕಾರಣ್ಯಕ್ಕೆ ಕಳುಹಿಸುತ್ತಾನೆ. ನಾನು 14 ವರ್ಷಗಳ ಕಾಲ ನಿರ್ಜನವಾದ ಅರಣ್ಯದಲ್ಲಿ ವಾನಪ್ರಸ್ಥಾಶ್ರಮೋಕ್ತವಾದಂತಹ ಕರ್ಮಗಳನ್ನು ಆಚರಿಸುತ್ತಾ ಫಲ ಮೂಲಾದಿಗಳಿಂದ ಜೀವಿಸುತ್ತೇನೆ. ಶ್ರೀರಾಮನ ಆ ಮಾತುಗಳನ್ನು ಕೇಳಿದ ತಕ್ಷಣವೇ ಕೌಸಲ್ಯಾದೇವಿಯು ಕಾಡಿನಲ್ಲಿ ಕೊಡಲಿಯಿಂದ ಕತ್ತರಿಸಿದ ಸಾಲವೃಕ್ಷದ ರೆಂಬೆಯ ಹಾಗೆ
ಅಂತರಿಕ್ಷದಿಂದ ಕೆಳಗೆ ಬಿದ್ದ ದೇವತೆಯಂತೆ ದೊಪ್ಪನೆ ನೆಲದ ಮೇಲೆ ಬಿದ್ದು ಬಿಟ್ಟಳು. ದುಃಖಕ್ಕೀಡಾಗಲು ಅನರ್ಹಳಾದ ಬುಡವನ್ನು ಕಡಿದ ಬಾಳೆಯ ಕಂದಿನಂತೆ ಕೆಳಕ್ಕೆ ಬಿದ್ದು ಮೂರ್ಛಿತಳಾದ ತಾಯಿಯನ್ನು ಶ್ರೀರಾಮನು ಒಡನೆಯೇ ಹಿಡಿದೆತ್ತಿ ಕುಳ್ಳಿರಿಸಿದ. ಭಾರವನ್ನು ಹೊತ್ತು ಶ್ರಮವನ್ನು ಪರಿಹರಿಸಿಕೊಳ್ಳಲು ನೆಲದ ಮೇಲೆ ಬಿದ್ದು ಹೊರಳಾಡುವ ಹೆಣ್ಣು ಕುದುರೆಯಂತೆ ಅತಿ ದೀನಳಾಗಿದ್ದ, ನೆಲದ ಧೂಳಿನಿಂದ ಆವೃತಳಾಗಿದ್ದ ಕೌಸಲ್ಯಾದೇವಿಯನ್ನು ಶ್ರೀರಾಮನು ಮೈದಡವಿ ಸಂತೈಸಿದ. ಶ್ರೀರಾಮನ ಪಟ್ಟಾಭಿಷೇಕವನ್ನು ನೋಡಿ ಆನಂದಿಸಲು ಅರ್ಹಳಾಗಿದ್ದ, ಅದಕ್ಕೆ ವಿರುದ್ಧವಾದ ವಾರ್ತೆಯನ್ನು ಕೇಳಿ ದುಃಖ ಪೀಡಿತಳಾದ ಕೌಸಲ್ಯಾದೇವಿಯು ಹತ್ತಿರದಲ್ಲಿ ಕುಳಿತಿದ್ದ ಪುರುಷ ವ್ಯಾಘ್ರನಾದ ಶ್ರೀರಾಮನಿಗೆ ಪಕ್ಕದಲ್ಲಿಯೇ ಇದ್ದ ಲಕ್ಷ್ಮಣನಿಗೂ ಕೇಳಿಸುವಂತೆ ಹೇಳಿದಳು. ಮಗು, ನನಗೆ ಈ ವಿಧವಾದ ಪರಮದಾರುಣವಾದ ಪುತ್ರವಿಯೋಗ ದುಃಖವನ್ನು ಉಂಟು ಮಾಡಲು ನೀನು ಹುಟ್ಟದೇ ಇದ್ದರೆ ಚೆನ್ನಾಗಿತ್ತು. ಆಗ ಬಂಜೆ ಎಂಬ ಮಾನಸಿಕವಾದ ದುಃಖವೊಂದರ ಹೊರತಾಗಿ ಅದಕ್ಕಿಂತಲೂ ಮಿಗಿಲಾದ ಇಂತಹ ದುಃಖವನ್ನು ನಾನು ಅನುಭವಿಸಬೇಕಾಗಿರಲಿಲ್ಲ. ಬಂಜೆಯಾದವಳಿಗೆ ತನಗೆ ಮಕ್ಕಳಾಗಲಿಲ್ಲ ಎಂಬ ಮಾನಸಿಕವಾದ ಒಂದು ಚಿಂತೆ ಇರುತ್ತದೆಯೇ ಹೊರತು ಬೇರೆ ಯಾವ ದುಃಖವೂ ಇರುವುದಿಲ್ಲ. ಪೌರುಷವುಳ್ಳ ಪತಿಯಿದ್ದಾಗ್ಯೂ ನಾನು ಪಟ್ಟ ಮಹಿಷಿಗೆ ಉಚಿತವಾದ ಶುಭವನ್ನಾಗಲಿ ಸುಖವನ್ನಾಗಲಿ ಎಂದು ಕಂಡವಳೇ ಅಲ್ಲ. ಮಗನಿಂದಲಾದರೂ ಕಲ್ಯಾಣವನ್ನು ಸುಖವನ್ನು ಪಡೆಯಬಹುದು ಎಂಬ ಆಕಾಂಕ್ಷೆಯಿಂದ ನಾನು ಇದುವರೆಗೂ ಜೀವಂತಳಾಗಿದ್ದೇನೆ. ನಾನು ರಾಜನ ಎಲ್ಲ ಪತ್ನಿಯರಿಗಿಂತಲೂ ಹಿರಿಯಳು ಎಂಬುದೇನೋ ನಿಜ. ಆದರೆ ಮಾತಿನಿಂದಲೇ ನನ್ನ ಹೃದಯವನ್ನು ಸೀಳಿಬಿಡುವ ನನಗಿಂತಲೂ ಚಿಕ್ಕವರಾದ ಸವತಿಯರ ಕೇಳಬಾರದ ಮಾತುಗಳೆಲ್ಲವನ್ನೂ ನಾನು ಅನುದಿನವೂ ಕೇಳುತ್ತಲೇ ಇದ್ದೇನೆ. ಸವತಿಯರಿಂದ ಕೆಟ್ಟ ಮಾತುಗಳನ್ನು ಕೇಳುವುದಕ್ಕಿಂತಲೂ ದುಃಖಕರವಾದುದು ಹೆಂಗಸರಿಗೆ ಬೇರೆ ಯಾವುದಿದೆ? ನಿಶ್ಚಯವಾಗಿ ಹೇಳುವುದಾದರೆ ಮಗು, ನನ್ನ ದುಃಖ ಶೋಕಗಳ ಪಾರ ಎಷ್ಟು ಎಂಬುದನ್ನು ಹೇಳತೀರದಾಗಿದೆ. ಅದು ಅನಂತವಾದುದು. ನೀನು ನನ್ನ ಬಳಿಯಲ್ಲಿ ಇರುವಾಗಲೇ ನನ್ನನ್ನು ಸವತಿಯರು ತಿರಸ್ಕಾರ ಭಾವದಿಂದ ಕಾಣುತ್ತಿದ್ದಾರೆ. ನೀನೂ ಇಲ್ಲಿಂದ ಹೊರಟು ಹೋದೆಯಾದರೆ ನನ್ನ ಪಾಡು ಏನಾಗುವುದು ಎಂಬುದನ್ನು ಹೇಳಬೇಕಾಗಿಯೇ ಇಲ್ಲ. ನನಗೆ ಮರಣವೇ ನಿಶ್ಚಯ. ಬದುಕಿರಲು ನನ್ನ ಸವತಿಯರು ನನ್ನನ್ನು ಬಿಡಲಾರರು. ಪ್ರಧಾನ ಮಹಿಷಿಯಾದರೂ ನನ್ನ ಪತಿಯು ನನ್ನನ್ನು ಅಪ್ರಧಾನಳಂತೆ ಬಹಳ ತಿರಸ್ಕಾರ ಭಾವದಿಂದ ಕಾಣುತ್ತಿದ್ದಾನೆ. ಅವನು ನನ್ನನ್ನು ಕೈಕೇಯಿಯ ಪರಿವಾರದವರಿಗೆ ಸಮಾನಳು ಎಂದೋ ಅಥವಾ ಅವಳ ಊಳಿಗದವರಿಗಿಂತಲೂ ಕೀಳೆಂದೋ ಭಾವಿಸಿದ್ದಾನೆ. ಇಲ್ಲಿರುವ ಅನೇಕ ದಾಸ ದಾಸಿಯರಲ್ಲಿ ಒಬ್ಬಿಬ್ಬರಾದರೂ ನನ್ನ ಸೇವೆ ಮಾಡಲು ನನ್ನನ್ನು ಅನುಸರಿಸಿಕೊಂಡಿರಲು ಮುಂದೆ ಬರಬಹುದು. ಆದರೆ ಅವರೂ ಕೂಡ ಕೈಕೇಯಿಯ ಮಗನಾದ ಭರತನನ್ನು ನೋಡಿದೊಡನೆಯೇ ನನ್ನೊಡನೆ ಮಾತನಾಡುವುದನ್ನು ನಿಲ್ಲಿಸಿಬಿಡುತ್ತಾರೆ. ಭರತನು ರಾಜನಾದ ನಂತರ ಸೇವಕರು ನನ್ನ ಹತ್ತಿರಕ್ಕೂ ಸುಳಿಯುವುದಿಲ್ಲ. ನೀನು ಹೊರಟು ಹೋದ ನಂತರ ಅತ್ಯಂತ ದುಸ್ಥಿತಿಯನ್ನು ಹೊಂದುವ ನಾನು ಸರ್ವದಾ ನನ್ನ ವಿಷಯದಲ್ಲಿ ಕೋಪಗೊಂಡೇ ಇರುವ ಕೈಕೇಯಿಯು ಆಡುವ ಕೆಟ್ಟ ಮಾತುಗಳನ್ನು ಹೇಗೆ ಕೇಳಿಸಿಕೊಂಡಿರಲಿ? ಗಂಟಿಕ್ಕಿದ ಅವಳ ಮುಖವನ್ನಾದರೂ ನೋಡಲು ಹೇಗೆ ಸಮರ್ಥಳಾಗುತ್ತೇನೆ? ರಾಮ, ನೀನು ಹುಟ್ಟಿ 17 ವರ್ಷಗಳು ಕಳೆದು ಹೋದವು. ಇನ್ನು ಮೇಲಾದರೂ ನನ್ನ ದುಃಖವು ಕಡಿಮೆಯಾಗುವುದು ಎಂದು ಆಶಿಸಿದ್ದೆ. ಆದರೆ ನನ್ನ ದುಃಖವು ಅಕ್ಷಯವಾಗಿದೆ. ಈ ದುಃಖವನ್ನು ಬಹಳ ಕಾಲದವರೆಗೆ ಸಹಿಸಿಕೊಂಡಿರಲು ನನಗೆ ಸಾಧ್ಯವಿಲ್ಲ. ನಾನು ವೃದ್ಧೆಯಾಗಿರುವ ಈ ಸಮಯದಲ್ಲಿಯೂ ಸವತಿಯರ ಈ ವಿಧವಾದ ಸೇಡನ್ನು ಹೇಗೆ ಸಹಿಸಿಕೊಳ್ಳಲಿ? ಹುಣ್ಣಿಮೆಯ ಚಂದ್ರನ ಕಾಂತಿಯಿಂದ ಕೂಡಿರುವ ನಿನ್ನ ಮುಖಚಂದ್ರವನ್ನು ಸ್ವಲ್ಪ ಹೊತ್ತು ಕಾಣದಿದ್ದರೂ ದೀನಳಂತೆ ಕಾತರಳಾಗುತ್ತೇನೆ. ಹೀಗಿರುವಾಗ ಬಹಳ ಕಾಲದವರೆಗೆ ನಿನ್ನನ್ನು ಅಗಲುವ ನಾನು ದುಸ್ತರವಾದ ದೈನ್ಯ ಜೀವನವನ್ನು ಹೇಗೆ ನಡೆಸಲಿ? ಉಪವಾಸ, ದೇವತಾ ಧ್ಯಾನ, ನಾನಾ ವಿಧವಾದ ಪರಿಶ್ರಮಪೂರ್ಣವಾದ ವ್ರತ ನಿಯಮಾದಿಗಳು ಇವೆಲ್ಲವನ್ನು
ಮಾಡಿ ಬಹಳ ಕಷ್ಟದಿಂದ ನಿರ್ಭಾಗ್ಯಳಾದ ನಾನು ನಿನ್ನನ್ನು ಬೆಳೆಸಿದೆ. ಆದರೆ ಇಂದು ನಾನು ಮಾಡಿದ ವ್ರತಾದಿಗಳೆಲ್ಲವೂ ನಿರರ್ಥಕವಾದವು. ನಿನಗೆ ಶ್ರೇಯಸ್ಸಾಗುವುದಕ್ಕೆ ಬದಲಾಗಿ ಅರಣ್ಯವಾಸವು ಪ್ರಾಪ್ತವಾಯಿತು. ರಾಮ, ಆದರೆ ನನ್ನ ಹೃದಯವು ಬಹಳ ಗಟ್ಟಿಯಾದುದು, ಏಕೆಂದರೆ ನಿನ್ನ ಈ ವಿಯೋಗ ವಾರ್ತೆಯನ್ನು ಕೇಳಿಯೂ ನನ್ನ ಹೃದಯವು ದುಃಖದ ಆವೇಗದಿಂದ ಬಿರಿದು ಹೋಗಲಿಲ್ಲ. ವರ್ಷ ಋತುವಿನಲ್ಲಿ ಮಹಾ ನದಿಯ ವೇಗವಾದ ಪ್ರವಾಹವು ತೀರಗಳನ್ನು ಕೊರೆದು ಹಾಕುವ ಹಾಗೆ ನಿನ್ನ ವಿಯೋಗದಿಂದ ದುಃಖದ ಮಹಾಪ್ರವಾಹವು ನನ್ನ ಹೃದಯವನ್ನು ಕೊರೆದು ವಿನಾಶಗೊಳಿಸಲು ಸಮರ್ಥವಾಗಲಿಲ್ಲ. ಚೀತ್ಕಾರ ಮಾಡುತ್ತಿರುವ ಹೆಣ್ಣು ಜಿಂಕೆಯನ್ನು ಸಿಂಹವು ಬಲಾತ್ಕಾರದಿಂದ ಸೆಳೆದುಕೊಂಡು ಹೋಗುವಂತೆ ಬಹಳ ದುಃಖಿತೆಯಾಗಿರುವ ನನ್ನನ್ನು ಮೃತ್ಯುವು ಈಗಲೇ ಸೆಳೆದುಕೊಂಡು ಹೋಗದಿರುವುದನ್ನು ನೋಡಿದರೆ ನನಗೆ ನಿಶ್ಚಯವಾಗಿಯೂ ಮರಣವೇ ಇಲ್ಲ. ಯಮನ ಮನೆಯಲ್ಲಿ ನನಗೆ ಸ್ಥಳವೂ ಇಲ್ಲ. ನನ್ನ ಹೃದಯವು ನಿಶ್ಚಯವಾಗಿಯೂ ಕಬ್ಬಿಣದಂತೆ ಕಠಿಣವಾದುದು. ಇಂತಹ ಪರಮ ದುಃಖದಿಂದ ದೇಹವು ಆಹತವಾಗಿದ್ದರೂ ದೇಹದಲ್ಲಿರುವ ನನ್ನ ಹೃದಯವು ಒಡೆದು ಹೋಗಲೂ ಇಲ್ಲ, ಸೀಳಿ ಹೋಗಲೂ ಇಲ್ಲ. ಅಕಾಲದಲ್ಲಿ ಮರಣವು ಸಂಭವಿಸುವುದಿಲ್ಲ ಎಂಬುದು ನಿಜ. ಒಳ್ಳೆಯ ಮಗನು ಹುಟ್ಟಬೇಕು, ಅವನಿಂದ ನನಗೆ ಸುಖ ಸಂತೋಷಗಳು ಲಭಿಸಬೇಕು ಎಂಬ ಕಾಮನೆಯಿಂದ ನಾನು ಮಾಡಿದ ವ್ರತ, ದಾನ, ಜಿತೇಂದ್ರಿಯತೆ, ತಪಸ್ಸು ಇವೆಲ್ಲವೂ ಬಂಜರು ಭೂಮಿಯಲ್ಲಿ ಬಿತ್ತಿದ ಬೀಜದಂತೆ ನಿರರ್ಥಕವಾದವು. ಇಷ್ಟೇ ಮಾತ್ರವಲ್ಲ, ಇವು ನನ್ನ ವಿಷಯದಲ್ಲಿ ಅನರ್ಥಕ್ಕೆ ಕಾರಣಗಳಾದವು ಎಂಬುದೇ ನನ್ನ ದುಃಖವಾಗಿದೆ. ಮಹಾ ದುಃಖಕ್ಕೆ ಈಡಾದವನಿಗೆ ಅಕಾಲದಲ್ಲಿಯೂ ಸ್ವೇಚ್ಛಾ ಮರಣವು ಪ್ರಾಪ್ತವಾಗುವುದಾಗಿದ್ದರೆ ನಾನು ಈಗಲೇ ಯಮಾಲಯಕ್ಕೆ ಹೋಗಿಬಿಡುತ್ತಿದ್ದೆ. ಕರುವನ್ನಗಲಿದ ಹಸುವಿನಂತೆ ನಾನು ನಿನ್ನನ್ನಗಲಿ ಕ್ಷಣ ಮಾತ್ರವೂ ಜೀವಿಸುತ್ತಿರಲಿಲ್ಲ. ಚಂದ್ರನ ಪ್ರಭೆಗೆ ಸಮಾನವಾದ ಪ್ರಭೆಯಿಂದ ಕೂಡಿರುವವನೇ ರಾಮ, ನನಗೆ ಮರಣವು ಒಡನೆಯೇ ಪ್ರಾಪ್ತವಾಗದಿದ್ದರೂ ನೀನಿಲ್ಲದ ನನ್ನ ಜೀವನವು ವ್ಯರ್ಥವೇ ಸರಿ. ಆದುದರಿಂದ ಕರುವನ್ನು ಅರಸಿ ತಾಯಿಯು ವಾತ್ಸಲ್ಯದಿಂದ ಅದರ ಹಿಂದೆಯೇ ಹೋಗುವ ಹಾಗೆ ದುಃಖದಿಂದ ಅತಿ ದುರ್ಬಲಳಾಗಿರುವ ನಾನು ನಿನ್ನ ಮೇಲಿನ ವಾತ್ಸಲ್ಯದಿಂದ ನಿನ್ನ ಜೊತೆಯಲ್ಲಿಯೇ ಅರಣ್ಯಕ್ಕೆ ಬಂದು ಬಿಡುತ್ತೇನೆ. ಕೌಸಲ್ಯಾದೇವಿಯು ಆ ಸಮಯದಲ್ಲಿ ಆಕಸ್ಮಿಕವಾಗಿ ಒದಗಿದ ದುಃಖವನ್ನು ಸಹಿಸಿಕೊಳ್ಳಲಾಗದೆ ಹೋದಳು. ದುಃಖದ ವಾರ್ತೆಯನ್ನು ಕೇಳಿ ಮಗನು ತಂದೆಯ ಆಜ್ಞೆಗೆ ಕಟ್ಟು ಬಿದ್ದಿರುವುದನ್ನು ಮನಗಂಡು ಶ್ರೀರಾಮನನ್ನೇ ಎವೆ ಇಕ್ಕದೆ ನೋಡುತ್ತಾ ಬಂಧನಕ್ಕೆ ಸಿಕ್ಕಿದ ಮಗನನ್ನು ನೋಡಿ ದುಃಖಗೊಂಡ ಕಿನ್ನರಿಯಂತೆ ಕೌಸಲ್ಯೆಯು ಬಹಳ ಗೋಳಾಡಿದಳು.